ಪೆಟ್ರೋಲ್ ಗಾಡಿ ಮೇಂಟೆನೆನ್ಸ್ ಹೋಲಿಸ್ಕೊಂಡ್ರೆ ಎಲೆಕ್ಟ್ರಿಕಲ್ ಗಾಡಿ ಮೇಂಟೆನೆನ್ಸ್ ಮಾಡೋದು ತುಂಬಾನೇ ಕಷ್ಟ. ಮಾರ್ನಿಂಗ್ ಟೈಮು ಏನು ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇರುತ್ತೆ, ಗಾಡಿ ಪಿಕಪ್ ಇರೋದಿಲ್ಲ. ನಿಮ್ ಬೆಳಗ್ಗೆ ಸರ್ವಿಸ್ ಕೊಟ್ರೆ ಅವ್ರು ಈವ್ನಿಂಗ್ ರೆಡಿ ಮಾಡ್ತಾರೆ ಅದು. ಬಟ್ ಏತರ್ ಸರ್ವಿಸ್ ಅಂತ ಬಂದ್ರೆ ಕಾಸ್ಟ್ ಬೇರೆ ಕಂಪನಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಕಾಸ್ಟ್ ಜಾಸ್ತಿ ಇದೆ. ಆಮೇಲೂ ಕೂಡ ಬೆಲ್ಟ್ ನಾಯ್ಸ್ ಸ್ಟಿಲ್ ಇವತ್ತವರೆಗೂ ಬೆಲ್ಟ್ ನಾಯ್ಸ್ ಇದ್ದೇ ಇರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು MS ಆಟೋ ವರ್ಲ್ಡ್. ನನ್ನ ಹೆಸರು ದರ್ಶನ್ ಅಂತ. ನಮ್ಮ ಜೊತೆ ಇವತ್ತು ಏತರ್ 450 LX ಮಾಡೆಲ್ ಇದೆ. ಈ ಒಂದು ಗಾಡಿಯನ್ನ ನಾನು ತಗೊಂಡು ಹತ್ತತ್ರ ಒಂದೂವರೆ ವರ್ಷ ಆಗಿದೆ. 652 ದಿನ ಆಗಿದೆ ಗಾಡಿಯನ್ನ ತಗೊಂಡು. ಇಲ್ಲಿವರೆಗೆ 42,752 ಕಿಲೋಮೀಟರ್ ಓಡಿಸಿದ್ದೀನಿ. ಪ್ರತಿನಿತ್ಯ ಆವರೇಜ್ ಬಂದು 65 ಕಿಲೋಮೀಟರ್ ಇದೆ. ನಾನು ಈ ಒಂದು ಗಾಡಿಯನ್ನ ತಗೊಳ್ಳುವಾಗ ಎಷ್ಟು 1,53,000 ಇತ್ತು. ಇವಾಗ ಗಾಡಿ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಬನ್ನಿ ಈ ಗಾಡಿಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ, ಏನೆಲ್ಲ ಸ್ಪೆಷಾಲಿಟಿ ಇದೆ, ಯಾವ ರೀತಿ ಗಾಡಿ ಆಪರೇಟ್ ಆಗುತ್ತೆ, ನನಗೆ ಈ ಒಂದು ವರ್ಷದಲ್ಲಿ ಗಾಡಿ ಯಾವ ರೀತಿ ರನ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ನಾವು ಗಾಡಿ ತಗೊಳ್ಳುವಾಗ ಆ ಗಾಡಿ ಹೇಗಿದೆ ಕ್ವಾಲಿಟಿ ಅನ್ನೋದನ್ನ ಚೆಕ್ ಮಾಡ್ತೀವಿ. ಹಾಗೆ ಕೂಡ ಆ ಗಾಡಿ ಸರ್ವಿಸ್ ಕಂಪನಿಯವರು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಚೆಕ್ ಮಾಡ್ತೀವಿ. ಈಗ ಇವತ್ತಿನ ದಿನಗಳಲ್ಲಿ ನೀವು ಎಲೆಕ್ಟ್ರಿಕಲ್ ಗಾಡಿ ತುಂಬಾ ಗಾಡಿಗಳು ನೋಡ್ತಾ ಇದ್ದೀರಾ. ಗಾಡಿ ತಗೊಂಡು ಸರ್ವಿಸ್ ಇಲ್ಲ, 3 ದಿನ ರೆಡಿ ಮಾಡಲ್ಲ, 5 ದಿನ ರೆಡಿ ಮಾಡಲ್ಲ. ಎಷ್ಟೋ ಗಾಡಿ ಕಂಪನಿಯವರು ಕಸ್ಟಮರ್ಗಳು ಶೋರೂಮ್ ಮುಂದೆನೆ ಹೋಗಿ ಬೆಂಕಿ ಹಚ್ಚಿರೋದು ಕೂಡ ನೋಡಿದಿರ. ಆದ್ರೆ ಈ ಏತರಲ್ಲಿ ಆ ರೀತಿ ಇಲ್ಲ. ಏನೇ ಕಂಪ್ಲೇಂಟ್ಸ್ ಇರ್ಲಿ, ಬೆಳಗ್ಗೆ ಸರ್ವಿಸ್ ಕೊಟ್ರೆ ಅವ್ರು ಈವ್ನಿಂಗ್ ರೆಡಿ ಮಾಡ್ತಾರೆ. ಅದು ಮೇಜರ್ ಆರು ಇರ್ಲಿ, ಮೈನರ್ ಆರು ಇರ್ಲಿ. ಆಲ್ಮೋಸ್ಟ್ ಸರ್ವಿಸ್ ಅಂತೂ ಕಂಪನಿಯಲ್ಲಿ ಏತರ ಅವರು ತುಂಬಾ ಚೆನ್ನಾಗಿದೆ. ಒಂದೊಂದು ಸಿಟಿಗಳಲ್ಲಿ 3-4 ಶೋರೂಮ್ಸ್ ಇದೆ. ಎಲ್ಲ ಕೂಡ ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ, ಸೇಲ್ಸ್ ಕೂಡ ಅವೈಲಬಲ್ ಇರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಸ್ಪೇರ್ ಪಾರ್ಟ್ಸ್ ಕೂಡ ಅಷ್ಟೇ. ಗಾಡಿಯಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಇಮಿಡಿಯೇಟ್ ರೆಡಿ ಮಾಡ್ತಾರೆ, ಸೇಮ್ ಡೇ ಡೆಲಿವರಿ ಕೊಡ್ತಾರೆ. ಸ್ಪೇರ್ ಪಾರ್ಟ್ಸ್ ಕೂಡ ಅವೈಲಬಲ್ ಇರುತ್ತೆ. ಆಮೇಲೆ ಕೆಲವೊಂದು ಗಾಡಿಯಲ್ಲಿ ಸರ್ವಿಸ್ ಕಾಸ್ಟ್ ತುಂಬಾನೇ ಕಮ್ಮಿ ಇದೆ ಏತರ್ಗೆ ಹೋಲಿಸ್ಕೊಂಡ್ರೆ ಶೋರೂಮ್ಗಳಲ್ಲಿ, ಬೇರೆ ಕಂಪನಿ ಗಾಡಿಗಳಲ್ಲಿ. ಬಟ್ ಏತರ್ ಸರ್ವಿಸ್ ಅಂತ ಬಂದ್ರೆ ಕಾಸ್ಟ್ ಬೇರೆ ಕಂಪನಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಕಾಸ್ಟ್ ಜಾಸ್ತಿ ಇದೆ. ಪ್ರತಿ 5,000 ಕಿಲೋಮೀಟರ್ಗೆ ಒಂದು ಸರಿ ಸರ್ವಿಸ್ ಕೊಡಬೇಕು. ಆ 5,000 ಕಿಲೋಮೀಟರ್ ಅಲ್ಲಿ ಸರ್ವಿಸ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಲೆಕ್ಟ್ರಿಕಲ್ ಗಾಡಿಗಳಿಗೆ. ಬಟ್ 750 ರೂಪಾಯಿಂದ 800 ರೂಪಾಯಿವರೆಗೂ ಜನರಲ್ ಚಾರ್ಜಸ್ ಅನ್ಬಿಟ್ಟು ತಗೊಂತಾರೆ. ಜನರಲ್ ಸರ್ವಿಸ್ ಅನ್ಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲದೆ ಮೈನರ್ ಸರ್ವಿಸ್ ಮಾಡೋದಕ್ಕೆ ಜನರಲ್ ಆಗಿ ಅವರು 800 ರೂಪಾಯಿ ಗಂಟ ಚಾರ್ಜಸ್ ಮಾಡ್ತಾರೆ. ಅದು ಬಿಲೋ 40 ಇದ್ರೆ, 40,000 ಕ್ರಾಸ್ ಆಗಿದ್ರೆ 1,400 ರೂಪಾಯಿವರೆಗೂ ಚಾರ್ಜಸ್ ಮಾಡ್ತಾರೆ. ಒಂದೊಂದ್ ಕಡೆ ಒಂದೊಂದ್ ರೀತಿ ಇದೆ. ಈ ರೀತಿ ಇದೆ ಸರ್ವಿಸ್ ಕಾಸ್ಟ್. ಮತ್ತೆ ಈ ಒಂದು ಗಾಡಿಯಲ್ಲಿ ಮೇಜರ್ ಆಗಿ ಕಂಪ್ಲೇಂಟ್ ಏನು ಅಂದ್ರೆ ಬೆಲ್ಟ್ ನಾಯ್ಸ್. ಪ್ರತಿ ಸರ್ವಿಸ್ ಅಲ್ಲೂ ನನ್ನ ಗಾಡಿ ನಾನು ತಗೊಂಡಾಗಿದ್ದ 40,000ದಲ್ಲಿ ಪ್ರತಿ ಒಂದ್ಸಲಿನೂ ಕೂಡ 5,000 ಕಿಲೋಮೀಟರ್ ಇಂದಾನು ಹೇಳ್ಕೊಂಬಂದಿ. ನನಗೆ 1,000 ಇರುವಾಗಿಂದ ಬೆಲ್ಟ್ ನಾಯ್ಸ್ ಬಂತು. ನಾನು 20,000 ಇರುವಾಗ ವಾರಂಟಿಲಿ ಬೆಲ್ಟ್ ಚೇಂಜ್ ಮಾಡ್ಕೊಟ್ರು. ಅದಾದ್ಮೇಲೂ ಕೂಡ ಬೆಲ್ಟ್ ನಾಯ್ಸ್ ಸ್ಟಿಲ್ ಇವತ್ತವರೆಗೂ ಬೆಲ್ಟ್ ನಾಯ್ಸ್ ಇದ್ದೇ ಇರುತ್ತೆ. ಒಳ್ಳೆ ರೇಸ್ ಗಾಡಿ ಹೋಗ್ತಾ ಇರುತ್ತಲ್ಲ, ಆ ರೀತಿ ಹೋಗ್ತಾ ಇರುತ್ತೆ ಬೆಲ್ಟ್ ನಾಯ್ಸ್ ಅಂತೂ. ಎಷ್ಟೇ ಸಲ ಅವ್ರು ರೆಡಿ ಮಾಡಿದ್ರು 1,000-2,000 ನೀಟಾಗಿ ಓಡ್ಬೋದು, ಮತ್ತೆ ಬೆಲ್ಟ್ ನಾಯ್ಸ್ ಶುರು ಆಗ್ಬಿಡುತ್ತೆ. ಅದಾದ್ಮೇಲೆ ಈ ಒಂದು ಮೇಜರ್ ಕಂಪ್ಲೇಂಟ್ ಏನಂದ್ರೆ ಬ್ರೇಕ್ ಪ್ಯಾಡ್ಸ್ಗಳು ಬೇಗ ಹೋಗ್ಬಿಡುತ್ತೆ. ನಾವು ರಫ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದು ಕರೆಕ್ಟೇನೆ. ಬಟ್ ಆದ್ರೆ ಅದಕ್ಕೆ ಒಂದು ಕ್ವಾಲಿಟಿ ಇರಬೇಕು. ಬ್ರೇಕ್ ಪ್ಯಾಡ್ಗಳು 5,000-6,000 ಬರೋದಿಲ್ಲ. ಒಂದು ಸೆಟ್ ಫ್ರಂಟ್ಗೆ 350 ರೂಪಾಯಿ ಆಗುತ್ತೆ ಬ್ರೇಕ್ ಪ್ಯಾಡ್ಗೆ ಒಂದಕ್ಕೆ. ಬ್ಯಾಕ್ ವೀಲ್ಗೆ ಹತ್ತತ್ರ ಅದು ಕೂಡ 350 ಆಗುತ್ತೆ. ಹತ್ತತ್ರ ಅವರು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಬೇಕು ಅಂದ್ರೆ 1,000 ರೂಪಾಯಿ ಗಂಟ ಏನು ಲೇಬರ್ ಚಾರ್ಜಸ್ ಸೇರಿ 1,000 ರೂಪಾಯಿ ಆಗುತ್ತೆ ಬರೀ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಲಿಕ್ಕೆ. ನಾನು ಇಲ್ಲಿವರೆಗೆ 40,000 ಕಿಲೋಮೀಟರ್ ಇಲ್ಲಾಂದ್ರೆ 4ರಿಂದ 5 ಸರಿ ಬ್ರೇಕ್ ಪ್ಯಾಡೇ ಚೇಂಜ್ ಮಾಡ್ಸಿದ್ದೀನಿ. ಮತ್ತೆ ಇದು ಟೈರ್ ಲೈಫು ಅಷ್ಟೇ ಕೂಡ. ಈಗ ನಮ್ಮ ಪೆಟ್ರೋಲ್ ಗಾಡಿಗಳಲ್ಲಿ ನಂದೇ ಇನ್ನೊಂದು ಡಿಯೋ ಇದೆ. ಅದನ್ನ ನಾನು ಹತ್ತತ್ರ 60,000 ಕಿಲೋಮೀಟರ್ ಓಡಿಸಿದ್ದೆ ಬ್ಯಾಕ್ ಟೈರ್. ಬಟ್ ಈ ಗಾಡಿಲಿ ನನಗೆ 25,000 ಬರಲಿಲ್ಲ ಟೈರ್. ಹಾಗೂ ಕೂಡ ತುಂಬಾ ಫ್ಲಾಟ್ ಆಗಿದ್ರು ಕೂಡ ನಾನು ಬರ್ತಾ ಇತ್ತು, ನೈಲಾನ್ ದಾರ ಕಾಣ್ತಾ ಇತ್ತು, ಅಲ್ಲಿವರೆಗೂ ಓಡಿಸಿದ್ದೆ ಈ ಒಂದು ಟೈರ್ನ. 32,000 ಓಡಿಸಿದ್ದೆ ನಾನು. ಟೈರ್ ಕಾಸ್ಟ್ ನಾರ್ಮಲ್ ಬೈಕ್ಗಳು, ಈಗ ಪೆಟ್ರೋಲ್ ಬೈಕ್ಗಳಿಗೆ ಟೈರ್ ಕಾಸ್ಟ್ 1,200-1,300 ಇದ್ರೆ ಇದ್ರದ್ದು 1,700-1,800 ರೂಪೀಸ್ ಆಗುತ್ತೆ ಕ್ವಾಲಿಟಿ ಟೈರ್ ತಗೊಳ್ಳೋದಾದ್ರೆ ನಾವು. ಆಮೇಲೆ ಇದನ್ನ ಔಟ್ಸೈಡ್ ಅಲ್ಲಿ ಎಲ್ಲೂ ಚೇಂಜ್ ಕೂಡ ಮಾಡೋದಿಲ್ಲ ಟೈರ್ನ. ತುಂಬಾ ಡಿಫಿಕಲ್ಟ್ ಇದೆ, ಔಟ್ಸೈಡ್ ಅಲ್ಲಿ ಕೂಡ ಮಾಡೋದಿಲ್ಲ. ಶೋರೂಮ್ ಅಲ್ಲಿ ಹೋಗಿ ಮಾಡಿಸ್ತೀನಿ ಅಂದ್ರೆ ಒಂದು ಟೈರ್ನ ಚೇಂಜ್ ಮಾಡ್ಲಿಕ್ಕೆ 300 ರೂಪೀಸ್ ತಗೊಂತಾರೆ ಬರೀ ಟೈರ್ ಚೇಂಜ್ ಮಾಡ್ಕೊಡೋದಕ್ಕೆ. ಅದಕ್ಕೂ ಕೂಡ ಒಂದು 2 ಅವರ್ಸ್ 3 ಅವರ್ಸ್ ಆಗುತ್ತೆ ಟೈರ್ ಚೇಂಜ್ ಮಾಡ್ಕೊಡೋದಕ್ಕೆ. ನಾನು ಬ್ಯಾಕ್ ಟೈರ್ ಒಂದ್ಸಲಿ ಮಾತ್ರ ಚೇಂಜ್ ಮಾಡಿಸಿದೀನಿ, ಫ್ರಂಟ್ ಟೈರ್ ಹಾಗೆ ಏನ್ ಚೇಂಜ್ ಮಾಡಿಸಿಲ್ಲ, ಸ್ಟಿಲ್ ಒರಿಜಿನಲ್ಲೇ ಇದೆ. ಇದೇ ನಮ್ಮ ಪೆಟ್ರೋಲ್ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಗಾಡಿದಲ್ಲಿ 50 ರೂಪಾಯಿ 100 ರೂಪಾಯಿಗೆ ರೋಡ್ ಸೈಡ್ ಅಲ್ಲಿ ಎಲ್ಲಾ ಕಡೆನೂ ಮಾಡ್ಕೊಡ್ತಾರೆ. ಬಟ್ ಈ ಎಲೆಕ್ಟ್ರಿಕಲ್ ಗಾಡಿ ತಗೊಂಡ್ರೆ ಶೋರೂಮ್ ಅಲ್ಲೇ ಮಾಡಿಸ್ಬೇಕು. ಸರ್ವಿಸ್ ಕಾಸ್ಟ್ ಕೂಡ ಅದಕ್ಕೆ 300 ರೂಪೀಸ್ ಆಗುತ್ತೆ. ಆ ರೀತಿ ಇದೆ ಈ ಒಂದು ಗಾಡಿಯಲ್ಲಿ. ಮತ್ತೆ ಈ ಗಾಡಿಯ ಚಾರ್ಜಿಂಗ್ ತಗೊಳ್ಳೋದಾದ್ರೆ ಬೇರೆ ಗಾಡಿಗಳೆಲ್ಲ 5 ಅವರ್ಸ್ 6 ಅವರ್ಸ್ ಅಲ್ಲೆಲ್ಲ ಚಾರ್ಜ್ ಆದ್ರೆ, ಈ ನಮ್ಮ ಮಿಡ್ ವೇರಿಯಂಟ್ ಗಾಡಿ ಇದೆ 450,
LX ಏನಿದೆ ಇದು 8 ಅವರ್ಸ್ ಚಾರ್ಜ್ ಹಾಕಬೇಕು. 8 ಅವರ್ಸ್ ಚಾರ್ಜ್ ಹಾಕಿದ್ರೆ 100% ಆಗುತ್ತೆ. 100% ಆದರೆ 90 ಕಿಲೋಮೀಟರ್ ಬರುತ್ತೆ ಇಕೋ ಮೋಡಲ್ಲಿ. ಎಕೋ ಮೋಡಲ್ಲಿ ಮಾತ್ರ 90 ಬರುತ್ತೆ. ಬೇರೆ ವ್ಯಾಪ್ ಆಗಲಿ ಸ್ಪೋರ್ಟ್ಸ್ ಮೋಡ್ ಆಗಲಿ ರೈಡ್ ಮೋಡ್ ಹಾಕಿದ್ರೆ ತುಂಬ ಬಿಲೋ 10 ಕಮ್ಮಿ ಆಗುತ್ತೆ. ಬೇರೆ ಮೋಡ್ ಚೇಂಜ್ ಮಾಡ್ಕೊಂಡು ಓಡಿಸೋದ್ರೆ. ಗಾಡಿ ಪಿಕಪ್ ಅಲ್ಲಿ ನೋಡೋದಾದ್ರೆ ಮಾರ್ನಿಂಗ್ ಟೈಮು ಏನು ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇರುತ್ತೆ, ಗಾಡಿ ಪಿಕಪ್ ಇರೋದಿಲ್ಲ. ನಿಮಗೆ ಬಿಲೋ 30-35 ಮಾತ್ರ ಹೋಗೋದು ಎಕೋ ಮೋಡಲ್ಲಿ. ನೀವು ಡಬಲ್ ಕೂರಿಸ್ಕೊಂಡ್ರೆ 50 to 20 ಕಿಲೋಮೀಟರ್ ಅಷ್ಟೇ ಸ್ಪೀಡ್ ಹೋಗೋದು ಮಾರ್ನಿಂಗ್ ಟೈಮ್. ಸ್ವಲ್ಪ ಬಿಸಿಲಿದ್ರೆ ಮಾತ್ರ ಯಾವಾಗಲೂ ಪಿಕಪ್ ಇರುತ್ತೆ. ಇದು ನಾನು ಪ್ರತಿನಿತ್ಯ ಇದೇ ರೀತಿ ಇರುತ್ತೆ. ಮತ್ತೆ ಇನ್ನು ನೈಟ್ ಆಯಿತು ಅಂದ್ರೂ ಅಷ್ಟೇ, ಯಾವಾಗ ಕ್ಲೈಮೇಟ್ ಕೋಲ್ಡ್ ಇರುತ್ತೆ ಗಾಡಿ ಅಷ್ಟು ಪಿಕಪ್ ಇರಲ್ಲ. ಬೇರೆ ಗಾಡಿಗಳು ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಏತರ್ ಗಾಡಿಯಲ್ಲಿ ನನ್ನ ಗಾಡಿನಲ್ಲಿ ಈ ರೀತಿ ಕಂಪ್ಲೇಂಟ್ ಅಂತೂ ತುಂಬಾ ಇದೆ. ಬಟ್ ನಾರ್ಮಲ್ ಒಂದು 5 to 10 ಕಿಲೋಮೀಟರ್ ಹೋಗೋವರೆಗೂ ಪಿಕಪ್ ಇರೋದಿಲ್ಲ ಗಾಡಿ, ಅಷ್ಟು ಹೇಳ್ಕೊಳ್ಳೋ ಅಷ್ಟು. ಆಮೇಲೆ ಏನ್ ಪಿಕಪ್ ಇರುತ್ತೆ 10 ಕಿಲೋಮೀಟರ್ 5 ಕಿಲೋಮೀಟರ್ ಆದ್ಮೇಲೆ ಅಷ್ಟು ಸ್ಟಾರ್ಟಿಂಗ್ ಪಿಕಪ್ ಇರೋದಿಲ್ಲ. ಇಲ್ಲಾಂದ್ರೆ ಮೋಡ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮೋಡ್ ಚೇಂಜ್ ಮಾಡಿದ್ರೆ 10 ಕಿಲೋಮೀಟರ್ ಮೈನಸ್ ಆಗುತ್ತೆ ನಮಗೆ. ಈ ಒಂದು ಗಾಡಿಯಲ್ಲಿ ಮೇಜರ್ ಆಗಿ ಇದೊಂದು ಕಂಪ್ಲೇಂಟ್ ಇದೆ. ಅದ್ ಬಿಟ್ರೆ ಅಷ್ಟು ಮೇಜರ್ ಆಗಿ ನಿಮ್ಗೆ ಯಾವ್ದೇ ರೀತಿ ಏನ್ ಕಂಪ್ಲೇಂಟ್, ಗಾಡಿ ಫುಲ್ ಕ್ವಾಲಿಟಿ ಬಿಲ್ಡ್ ಇದೆ, ಯಾವ್ದೇ ರೀತಿ ಕಂಪ್ಲೇಂಟ್ ಬರೋದಿಲ್ಲ. ಈಗ ನೀವು ಕೆಲವೊಂದು ಗಾಡಿಗಳಲ್ಲಿ ಕೇಳಿರ್ತೀರಾ, ಡಬಲ್ಸ್ ಹೋದ್ರೆ 90 ಕೊಡೋ ಗಾಡಿ 70 ಕೊಡುತ್ತೆ, 70 ಬರೋ ಗಾಡಿ 80 ಕೊಡುತ್ತೆ, ಮೈಲೇಜ್ 10 ಡ್ರಾಪ್ ಆಗುತ್ತೆ, 20 ಡ್ರಾಪ್ ಆಗುತ್ತೆ ಅಂತ. ಬಟ್ ಆದ್ರೆ ಈ ಒಂದು ನನ್ನ ಗಾಡಿನಲ್ಲಿ ಏತರ್ ಗಾಡಿನಲ್ಲಿ ಯಾವತ್ತೂ ಕೂಡ ಮೈಲೇಜ್ ಡ್ರಾಪ್ ನೋಡೇ ಇಲ್ಲ ನಾನು. 90 ಕಿಲೋಮೀಟರ್ 89 ಕಿಲೋಮೀಟರ್ 100% ಬಂದೇ ಬರುತ್ತೆ. 90 ಕಿಲೋಮೀಟರ್ ಓಡೇ ಓಡುತ್ತೆ. 89 ವರೆಗೂ ನಾನು ಸ್ಟಾಪ್ ಮಾಡಿ ತಳ್ಕೊಂಡು ಹೋಗಿರೋದುಂಟು. ಇನ್ನೊಂದಿದ್ರೆ ಆಫ್ ಆಗ್ಬಿಟ್ರೆ ಅದು ಫುಲ್ ಚಾರ್ಜ್ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅಂತೆಲ್ಲ ಹೇಳಿದ್ರು ಶೋರೂಮ್ ಅವರು. ಹಾಗಾಗಿ ನಮ್ಗೆ ಅಕ್ಯುರೇಸಿ ಅಂತೂ ತುಂಬಾ ಚೆನ್ನಾಗಿದೆ. 100ಗೆ 100% ಮೈಲೇಜ್ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ನಮ್ಗೆ ಬ್ಯಾಟ್ರಿ ಆಗ್ಲಿ ಡೌನ್ ಆಗಿರೋದಾಗ್ಲಿ ಆ ರೀತಿ ಇಲ್ಲ. ನೈಟ್ ಚಾರ್ಜ್ ಹಾಕಿ ನಾನು ಬೆಳಗ್ಗೆ ತೆಗ್ದಾಗ್ಲೂ ಕೂಡ 100 ಆಗಿರುತ್ತೆ. ಒಂದು 2 ಅವರ್ಸ್ 3 ಅವರ್ ಬಿಟ್ರು 100 ಇರುತ್ತೆ. ಕೆಲವೊಂದು ಗಾಡಿಗಳಲ್ಲಿ 100 ಆಗಿ ಮತ್ತೆ 2 ಅವರ್ಸ್ 3 ಅವರ್ ಬಿಟ್ಟಾಗ 95 ಇರೋದು, 98 ಆಗಿರೋದು ಈ ರೀತಿ ಇರುತ್ತೆ. ಬಟ್ ನಮ್ಮ ಗಾಡಿಲಿ ಆ ರೀತಿ ಆಗೋದಿಲ್ಲ. 90 ಕಿಲೋಮೀಟರ್ ಫುಲ್ ಚಾರ್ಜ್ ಆಗಿದ್ರೆ 90 ಶೋ ಆಗ್ತಾನೆ ಇರುತ್ತೆ. ನಾವು ಡಬಲ್ಸ್ ಹೋಗ್ಲಿ ತ್ರಿಬಲ್ಸ್ ಹೋಗ್ಲಿ ಯಾವುದೇ ಕಾರಣಕ್ಕೂ ಅದ್ರದ್ದು ಏನ್ ಕಿಲೋಮೀಟರ್ ಅವರೇಜ್ ಇರುತ್ತೆ ಅದು ರೆಡ್ಯೂಸ್ ಆಗೋದೇ ಇಲ್ಲ. ಅಷ್ಟು ಅಕ್ಯುರೇಟ್ ಏನ್ ತೋರಿಸ್ತಾ ಇರುತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ಅಷ್ಟು ಕಿಲೋಮೀಟರ್ ಬರುತ್ತೆ. ಟ್ರಿಪ್ಸ್ ಹೋದ್ರು ಕೂಡ ಸಮ್ ಟೈಮ್ ಎಕೋ ಮೋಡ್ ಅಲ್ಲೇ ಹೋಗ್ಬೋದು. ಆ ರೀತಿಯ ಲೆವೆಲ್ ರೋಡ್ ಇದ್ರೆ ಅಪ್ಗಳಿದ್ರೆ ಸ್ಪೋರ್ಟ್ಸ್ ಮೋಡ್ ಅಥವಾ ರೈಡ್ ಮೋಡ್ ಯಾವ್ದ್ರಲ್ಲಾರು ಹೋಗ್ಬೋದು. ಪಿಕಪ್ ಕಲ್ಲೂ ಏನ್ ತೊಂದರೆ ಇಲ್ಲ. ಪಿಕಪ್ ತುಂಬಾ ಚೆನ್ನಾಗೇ ಇರುತ್ತೆ ಗಾಡಿನಲ್ಲಿ. ಬೇರೆ ಗಾಡಿಗಳ ತರ ಮೈಲೇಜ್ ಡೌನ್ ಆಗುತ್ತೆ, ಅಷ್ಟು ಕಿಲೋಮೀಟರ್ ಅವರೇಜ್ ಬರೋದಿಲ್ಲ ಅನ್ನೋದು ಈ ಏತರ್ ಗಾಡಿನಲ್ಲಿ ಕಂಪ್ಲೇಂಟ್ ಇಲ್ಲ ಆ ತರ. ನಾನು ಯಾಕೆ ಈ ಒಂದು ಏತರ್ನ ತಗೊಂಡೆ ಅಂತಂದ್ರೆ, ನಾನು ಫೀಲ್ಡ್ ವರ್ಕ್ ಮಾಡೋದ್ರಿಂದ ಒಂದು ನಮ್ಗೆ ಚಾರ್ಜಿಂಗ್ ಪಾಯಿಂಟ್ ಬೇಕು. ಈಗ ನಾವೆಲ್ಲೋ ಹೋಗ್ತೀವಿ, ಪೆಟ್ರೋಲ್ ಗಾಡಿಯಲ್ಲಿ ಎಲ್ಲಿ ಬೇಕಾದ್ರೂ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೋದು. ಈಗ ಎಮರ್ಜೆನ್ಸಿ ಇದಕ್ಕೆ ಚಾರ್ಜ್ ಎಲ್ಲ 10 ನಿಮಿಷ 1/4 ಗಂಟೆಯಲ್ಲಿ ಆಗಲ್ಲ. ಈಗ ಬೇರೆ ಗಾಡಿಗಳಿಗೆ ಚಾರ್ಜಿಂಗ್ ಪಾಯಿಂಟ್ಸೇ ಇಲ್ಲ, ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ಸ್. ಬಟ್ ಏತರಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ನಮ್ಮ ಮೈಸೂರು ಸಿಟಿನಲ್ಲೇ ಆಲ್ಮೋಸ್ಟ್ ಒಂದು 35 to 40 ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಎಮರ್ಜೆನ್ಸಿ ಬೇಕು ಅಂದ್ರೆ 10 ನಿಮಿಷ 1/4 ಗಂಟೆ ಎಲ್ಲಿ ಬೇಕಾದ್ರೂ ಚಾರ್ಜ್ ಹಾಕಬಹುದು. ಆ ಉದ್ದೇಶಕ್ಕೆ ನಾನು ಏತರ್ನ ತಗೊಂಡೆ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ತುಂಬಾ ಏತರ್ ಗಾಡಿಗಳಾಗ್ಬಿಟ್ಟಿದೆ. ಒಂದು ಚಾರ್ಜಿಂಗ್ ಪಾಯಿಂಟ್ ಹೋದ್ರೆ ನೀವು 1 ಅವರ್, ಅರ್ಧ ಗಂಟೆ, half an hour, 45 ಮಿನಿಟ್ಸ್ ಈ ತರ ಎಲ್ಲ ವೆಯ್ಟ್ ಮಾಡ್ಬೇಕು. 2 ಗಾಡಿ 3 ಗಾಡಿ ಎಲ್ಲ ತುಂಬಾ ಇರುತ್ತೆ ಗಾಡಿಗಳಲ್ಲಿ. ಬಟ್ ಚಾರ್ಜಿಂಗ್ ಪಾಯಿಂಟ್ ಇರೋದ್ರಿಂದ ಇದೊಂದು ಬೆನಿಫಿಟ್ ನಮ್ಗೆ. ಎಮರ್ಜೆನ್ಸಿ ಅಂದ್ರೂ ಚಾರ್ಜಿಂಗ್ ಹಾಕೊಂಡು ಎಲ್ಲಾರು ಹೋಗ್ಬೋದು. ಬಟ್ ಬೇರೆ ಕಂಪನಿ ಗಾಡಿಗಳಲ್ಲಿ ಎಲ್ಲೂ ಕೂಡ ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಈಗ ವಿಡಾ ಕಂಪನಿದು ಹೀರೋ ಕಂಪನಿದು ಒಂದು ವಿಡಾದಲ್ಲಿ ಒಂದಿದೆ, ಅದು ಬಿಟ್ರೆ ಇನ್ ಯಾವ್ದ್ರಲ್ಲೂ ಇಲ್ಲ. ಎರಡು ಕೂಡ ಟೈ ಅಪ್ ಇದೆ. ಇವಾಗ ಸಪರೇಟ್ ಮಾಡಿದ್ದಾರೆ. ಆ ಗಾಡಿ ಅಲ್ಲಲ್ಲೇ ಚಾರ್ಜ್ ಹಾಕ್ಬೇಕು ಅಂತ ಮಾಡಿದ್ದಾರೆ ಈಗ. ಅದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಎಮರ್ಜೆನ್ಸಿ ಅಂದ್ರೆ ಪಬ್ಲಿಕ್ ಚಾರ್ಜರ್ ಇರೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಬೇರೆ ವಿಡಾ ಕಂಪನಿ ಹೀರೋ ಇದೆಯಲ್ವಾ ಅದರಲ್ಲಿ ಫ್ರೀ ಇದೆ ಚಾರ್ಜಿಂಗ್. ಸ್ಟಿಲ್ ಆ ಗಾಡಿ ಬಂದಾಗಿಂದ ಇವತ್ತರೆಗೂ ಕೂಡ ಕಸ್ಟಮರ್ಗೆ ₹1 ಕೂಡ ಚಾರ್ಜಸ್ ಮಾಡೋದಿಲ್ಲ. ಬಟ್ ಏತರಲ್ಲಿ ಆಗಿಲ್ಲ. ಗಾಡಿ ನಾವು ಡೆಲಿವರಿ ತಗೊಂಡು ಡೇ 1 ಇಂದ ಕೂಡ ಚಾರ್ಜಸ್ ಇರುತ್ತೆ. ಒಂದು ಪರ್ ಮಿನಿಟ್ಗೆ ₹1 ಚಾರ್ಜ್ ತಗೊಂತಾರೆ ಅವರು. ಆಲ್ಮೋಸ್ಟ್ ನಾವೀಗ ಫುಲ್ ಮಾಡಬೇಕು ಅಂತಂದ್ರೆ 60 ಮಿನಿಟ್ ಬೇಕಾಗುತ್ತೆ. 60 ಮಿನಿಟ್ ಮಾಡಿದ್ರೆ 80% ಆಗುತ್ತೆ. ನಮ್ಗೆ ಆಲ್ಮೋಸ್ಟ್ 65 to 70 ರೂಪೀಸ್ ಕಟ್ ಆಗುತ್ತೆ, ಇನ್ಕ್ಲೂಡಿಂಗ್ GST ಇರುತ್ತೆ. GST ಸೇರಿ ಫುಲ್ ಮಾಡಬೇಕು ಅಂದ್ರೆ ₹70 ಕಟ್ ಆಗುತ್ತೆ ಈ ಒಂದು ಏತರ್ ಗಾಡಿನಲ್ಲಿ. ನಾನು ಅವಾಗ್ಲೇ ಹೇಳ್ದೆ ಈ ಗಾಡಿದು ಬ್ರೇಕ್ ಪ್ಯಾಡ್ ಅಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇದೆ ಅನ್ಬಿಟ್ಟು. ಅದು ಯಾಕೆ ಆಗ್ತಾ ಇದೆ ಆತರ ಅಂತ ಹೇಳೋದಾದ್ರೆ, ಈ ಒಂದು ಡಿಸ್ಕ್ ಬ್ರೇಕ್ ಇದೆಯಲ್ವಾ, ಆ ಡಿಸ್ಕ್ ಬೇಗ ಬ್ರೇಕ್ ಪ್ಯಾಡ್ ಗಳನ್ನ ಸಂಯೋರಿತಿ ಮಾಡುತ್ತೆ ಈ ಒಂದು ಡಿಸ್ಕ್ ಬ್ರೇಕ್ ಇರೋದ್ರಿಂದ. ಮತ್ತೆ ಆ ಡಿಸ್ಕ್ ಬ್ರೇಕ್ ಏನಿದೆ ಹಿಂದೆ ಮುಂದೆ ಫುಲ್ ಡಿಸ್ಕ್ ಆಚೆ ಇರೋದ್ರಿಂದ ಡಸ್ಟ್ ಕೂತ್ಕೊಳ್ಳೋದು ಬೇಗ. ಈ ರೈನ್ ಸೀಸನ್ ಅಲ್ಲಂತೂ ಮಳೆ ಬಂದಾಗ ನೀವು ನೋಡ್ಬೇಕು ಎಷ್ಟು ಮಣ್ಣು ಕೂತಿರುತ್ತೆ ಅಂದ್ರೆ ಡಿಸ್ಕ್ ಮೇಲೆ ತುಂಬಾ ಮಣ್ಣಿರುತ್ತೆ. ಆ ಮಣ್ಣು ಆ ಡಸ್ಟ್ ಎಲ್ಲ ಹೋಗಿ ಏನಾಗುತ್ತೆ ಬ್ರೇಕ್ ಮಧ್ಯ ಬುಷ್ ಏನಿರುತ್ತೆ ಆ ಬ್ರೇಕ್ ಪ್ಯಾಡ್, ಆ ಪ್ಯಾಡ್ಗೆ ಹೋಗಿ ಸಿಗಾಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಸೌಂಡ್ ಬರ್ತಾ ಇರುತ್ತೆ ಫುಲ್ ಬೇಗ ಡ್ಯಾಮೇಜ್ ಆಗೋದು ತುಂಬಾ ಮೇಜರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಇದೇನಾಗ್ಬಿಡುತ್ತೆ ಅಂದ್ರೆ ಆ ಬ್ರೇಕ್ ಲೈನರ್ ಲೈಫ್ ಜಾಸ್ತಿ ಬರೋದಿಲ್ಲ.
ನೀವು 10,000 ಓಡಿಸಿದ್ರೆ ಅದೇ ಗ್ರೇಟ್ ಅನ್ಕೊಳ್ಳಿ. ನೀವು ಏನಾದ್ರು 10,000 ಈ ಗಾಡಿಲಿ ಬ್ರೇಕ್ ಪ್ಯಾಡ್ ಓಡಿಸ್ಬಿಟ್ಟಿದ್ರೆ ನಿಜವಾಗ್ಲೂ ಅದು ಖುಷಿ ವಿಚಾರನೇ. ನಾನು ಫಸ್ಟ್ ಶೋರೂಮ್ ಇಂದ ಬಂದಾಗ 6,000 ಓಡಿಸಿದ್ದು. ಅದಾದ್ಮೇಲೆ ಈಗ ಹತ್ತತ್ರ ಒಂದು 8,000 10,000 ಈ ರೀತಿ ಓಡಿಸ್ತಾ ಇದೀನಿ. 40,000ಕ್ಕೆ 4ರಿಂದ 5,000 ಚೇಂಜ್ ಮಾಡ್ತೀನಿ ಅಂದ್ರೆ 10,000 ಬರ್ತಾ ಇಲ್ಲ ನಂದು ಬ್ರೇಕ್ ಪ್ಯಾಡ್ಸ್. ಬಟ್ ಆದ್ರೆ ಬ್ರೇಕ್ ಕಂಡೀಷನ್ ಆಗಿದೆ, ತುಂಬಾ ಕ್ವಾಲಿಟಿ ಇದೆ ಬ್ರೇಕ್ ಕೂಡ. ಆ ಬ್ರೇಕ್ ಕೂಡ ತುಂಬಾ ಕ್ವಿಕ್ ಆಗಿ ನಿಂತ್ಕೊಳ್ಳುತ್ತೆ. ವಿತಿನ್ 1 ಸೆಕೆಂಡ್ 2 ಸೆಕೆಂಡ್ ಅಲ್ಲೇ ಫುಲ್ ನೀವು 60 ಕಿಲೋಮೀಟರ್ ಇದ್ರೂ ಕಂಟ್ರೋಲ್ ಮಾಡ್ಬಿಡ್ಬೋದು. ಬಟ್ ಪೆಟ್ರೋಲ್ ಗಾಡಿಲಿ ಆ ತರ ಮಾಡಕ್ಕಾಗಲ್ಲ. ಆ ತರ ಇದೆ ಇದೊಂದು ಗಾಡಿ ನಮ್ದು. ಅದರಿಂದ ಏನಾದ್ರು ಬ್ರೇಕ್ ಪ್ಯಾಡ್ಸ್ ಆ ತರ ಹೋಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಬೇರೆ ಗಾಡಿಗಳಲ್ಲಿ ತುಂಬಾ ಇನ್ನೂ ಕಮ್ಮಿ ಇರುವಂತದ್ದು ನೋಡಿದೀನಿ ಶೋರೂಮ್ ಬಂದಾಗ. ಬಟ್ ನಮ್ ಗಾಡಿ ಒಂದು ಅವರೇಜ್ ಒಂದು 8 to 10,000 ವರೆಗೂ ಬ್ರೇಕ್ ಪ್ಯಾಡ್ ಲೈಫ್ ಬರ್ತಾ ಇದೆ. ಮತ್ತೆ ಈ ಏತರ್ ಗಾಡಿಗಳಲ್ಲಿ ಪಿಕಪ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪಿಕಪ್ ಇರೋದಿಲ್ಲ ಅನ್ನೋದೊಂದು ಬಿಟ್ರೆ, ಇನ್ನು ನಾರ್ಮಲ್ ಟೈಮ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪಿಕಪ್. ಸ್ವಲ್ಪ ದೊಡ್ಡ ದೊಡ್ಡ ಅಪ್ಗಳು ಬಂದ್ರೆ ಪಿಕಪ್ ಇರಲ್ಲ, ಸ್ಪೀಡ್ ಡೌನ್ ಆಗ್ಬಿಡುತ್ತೆ. ಅವಾಗ ಮೋಡ್ ಚೇಂಜ್ ಮಾಡ್ಕೊಂಡು ಹೋದ್ರೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ನಾರ್ಮಲ್ ಪೆಟ್ರೋಲ್ ಮೊಪೆಡ್ ಗಳಿಗೆ ಹೋಲಿಸ್ಕೊಂಡ್ರೆ ಇದ್ರ ಪಿಕಪ್ ತುಂಬಾನೇ ಜಾಸ್ತಿ ಇದೆ. ಅದರಲ್ಲಿ ಒಂದು 50% ಇದರಲ್ಲಿ ಒಂದು 80% ಪಿಕಪ್ ಇರುತ್ತೆ. ಆ ರೀತಿ ಇರುತ್ತೆ. ನಮ್ಮ ಪೆಟ್ರೋಲ್ ಗಾಡಿಗಳಿಗೆ ಕಂಪೇರ್ ಮಾಡೋದಾದ್ರೆ ಏತರ್ ಅಂದ್ರೆ ಎಲೆಕ್ಟ್ರಿಕಲ್ ಗಾಡಿಗಳಲ್ಲಿ ಪಿಕಪ್ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಈ ಏತರ್ ಗಾಡಿಲಂತೂ ಪಿಕಪ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಪೆಟ್ರೋಲ್ ಗಾಡಿಗಿಂತ ಬೆನಿಫಿಟ್ ಇದೆ ಈ ಒಂದು ಗಾಡಿಯಲ್ಲಿ. ಆದ್ರೆ ಸರ್ವಿಸ್ ಕಾಸ್ಟ್ ಅಂತ ತಗೊಳ್ಳೋದಾದ್ರೆ ನಾವು ಪೆಟ್ರೋಲ್ ಗಾಡಿಗೂ ಈ ಎಲೆಕ್ಟ್ರಿಕಲ್ ಗಾಡಿಗೂ ಕಂಪ್ಯಾರಿಸನ್ ಮಾಡಕ್ ಆಗೋದಿಲ್ಲ. ನಾವು ಒಂದ್ 5,000 ಕಿಲೋಮೀಟರ್ ಅದಕ್ಕೆ ಪೆಟ್ರೋಲ್ ಗಾಡಿ ಓಡಿಸಿದ್ರೆ ನಾವು ಬರೀ ಇಂಜಿನ್ ಆಯಿಲ್ ಅಷ್ಟೇ ಚೇಂಜ್ ಮಾಡ್ಬೋದು. ಅದ್ ಬಿಟ್ರೆ ನಾರ್ಮಲ್ ಆಗಿ ಪೆಟ್ರೋಲ್ ಹಾಕಿ ಓಡಿಸಬಹುದು. ಬಟ್ ಇದರಲ್ಲಿ 5,000ಕ್ಕೆ ಒಂದ್ಸಲಿ ಸರ್ವಿಸ್ ಕೊಡ್ಬೇಕು. ಏನೂ ಕಂಪ್ಲೇಂಟ್ ಇಲ್ಲ ಅಂದ್ರೆ ಸರ್ವಿಸ್ ಚಾರ್ಜ್ ಒಂದು 800 ರುಪೀಸ್ ಆಗುತ್ತೆ. ಸಣ್ಣ ಪುಟ್ಟ ಈಗ ಬ್ರೇಕ್ ಲೈನರ್ ಅದು ಇದು ಬ್ರೇಕ್ ಬುಷ್ ಹೋಗಿತ್ತು ಅಂದ್ರೆ ಹತ್ತತ್ರ 1,500-2,000 ರೂಪಾಯಿ ಆಗ್ಬಿಡುತ್ತೆ. ಇನ್ನೇನಾದ್ರು ಸಣ್ಣ ಪುಟ್ಟ ಬೆಲ್ಟ್ ನಾಯ್ಸ್ ಇದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಆಗ್ಬಿಡುತ್ತೆ. ಬೆಲ್ಟ್ ನಾಯ್ಸ್ ಅಂತೂ 95% ಗಾಡಿಗಳು ಎಲ್ಲ ಇರುತ್ತೆ. ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಹೋಗೋ ಗಾಡಿಗಳು ನೋಡ್ತಾ ಇರ್ತೀನಿ, ಅದು ಅಷ್ಟೇ ಬೆಲ್ಟ್ ನಾಯ್ಸ್ ಇದ್ದೇ ಇರುತ್ತೆ. ನಾನು ಗಾಡಿ ತಗೊಂಡಾಗಿಂದನೂ ಬೆಲ್ಟ್ ನಾಯ್ಸ್ ಇದೆ. ಆಲ್ಮೋಸ್ಟ್ ಈ ಬೆಲ್ಟ್ ನಾಯ್ಸ್ ಇಂದ ಹೇಳ್ದಾಗೆಲ್ಲ ಪ್ರೈಸ್ ಜಾಸ್ತಿ ಆಗ್ತಾನೆ ಇರುತ್ತೆ ಬೆಲ್ಟ್ ನಾಯ್ಸ್. ಅದ್ ಬಿಟ್ರೆ ಅಷ್ಟು ಮೇಜರ್ ಕಂಪ್ಲೇಂಟ್ ಏನೂ ಇಲ್ಲ. ಪೆಟ್ರೋಲ್ ಗಾಡಿ ಮೇಂಟೆನೆನ್ಸ್ ಹೋಲಿಸ್ಕೊಂಡ್ರೆ ಎಲೆಕ್ಟ್ರಿಕಲ್ ಗಾಡಿ ಮೇಂಟೆನೆನ್ಸ್ ಮಾಡೋದು ತುಂಬಾನೇ ಕಷ್ಟ ಇದೆ. ಮತ್ತೆ ಕಾಸ್ಟ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ ಈ ಎಲ್ಲ ಒಂದು ಎಲೆಕ್ಟ್ರಿಕಲ್ ಗಾಡಿ ಮೇಂಟೆನೆನ್ಸ್ ಮಾಡೋದು.